ಹಾಯ್, ನನ್ನ ಹೆಸರು ಯಶ್ವಿಕಾ ನಿಷ್ಕಲ ಅಂತ. ನಾನು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಬ್ಯಾಂಗ್ಳೂರಿನಲ್ಲಿ. ನಾನು ಓದಿರೋದು ಬಂದು ಸೈನ್ಸ್ PCMB. ಆಮೇಲೆ ನಾನು ಆ್ಯನಿಮೇಷನ್ ಡಿಗ್ರಿ ಮಾಡಿದ್ದೀನಿ, BPK ಕೋರ್ಸು. ಆಮೇಲೆ ನಾನು ಸಿನಿಮಾಗೆ ಬಂದಿದ್ದಂದರೆ ನಾನು ಚಿಕ್ಕ ವಯಸ್ಸಿಂದ ಡಾನ್ಸರ್ ವೆಸ್ಟರ್ನ್ ಪ್ರೊಫೆಷ್ನಲ್ ಡಾನ್ಸರ್. ಸೊ ಸಿನಿಮಾ ಹೇಗೆ ಬಂದಿದೆ, ನನ್ನ ಫಸ್ಟ್ ಮೂವಿ 3.0 ಅಂತ ನನಗೆ ಆಪರ್ಚುನಿಟಿ ಸಿಕ್ತು. ನನ್ನ ಡಾನ್ಸ್ ಪ್ರೋಗ್ರಾಮ್ ಎಲ್ಲೋ ಒಬ್ರು ನೋಡಿ ಡೈರೆಕ್ಟರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅದರಿಂದ ನಾನು ಎಂಟರ್ ಆಗಿದ್ದು ಫಸ್ಟ್ ಸಿನಿಮಾಗೆ. ದೆನ್ ನಾನು ಒಂದು ತುಳು ಮೂವಿ ಮಾಡಿದ್ದೀನಿ, ದಗಲ್ ಬಾಜಿಲು ಅಂತ. ಅದಾದಮೇಲಿಂದ ನಾನು ಕನ್ನಡ ಜರ್ನಿ ಸ್ಟಾರ್ಟ್ ಆಯಿತು. ಈಗ ತೆಲುಗು ಮತ್ತು ತಮಿಳಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಬಂದು ಆ್ಯಕ್ಚುಲಿ ಹೀರೋ ಟಾಲ್ ಇರೋದ್ರಿಂದ ಅವರೆಲ್ಲರೂ ಒಂದು ಸ್ವಲ್ಪ ಹೈಟ್ ಇರೋ ಆರ್ಟಿಸ್ಟ್ನ ಹುಡುಕ್ತಾಯಿದ್ರು. ಸೊ ನನ್ನ ಫೋಟೋಸ್ ಆಲ್ರೆಡಿ ನಾನು 2-3 ಮೂವೀಸ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಸೊ ಹಾಗೆ ನನ್ನ ಫೋಟೋಸ್ ಹೋಗಿದೆ ಅವ್ರ ಹತ್ರ ಕಾಸ್ಟಿಂಗ್ ಡೈರೆಕ್ಟರ್ಸ್ ಥ್ರೂ. ಸೊ ನಾನು ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು ಸರ್. ನನ್ನ ಪಾತ್ರದ ಹೆಸರು ಬಂದು ಈ ಮೂವಿ ಸೋಲ್ಮೇಟ್ಸಲ್ಲಿ ನನ್ನ ಪಾತ್ರದ ಹೆಸರು ಬಂದು ಭೂಮಿ ಅಂತ. ಸೊ ಪರಿಸರದ ಪ್ರೇಮಿ ಹೀರೋ ಶ್ರೀಜಿತ್ ಅವರಿಗೆ ಒಂದು ಲವ್ ಸ್ಟೋರಿಯಾಗಿ ನಾನು ಬರ್ತೀನಿ. ನನ್ನ ಪ್ರಕಾರ ನಾನು ಒಂದು ಆಡಿಯನ್ಸ್ ಆದರೆ ಸಿನಿಮಾದಲ್ಲಿ ನಾನು ಮೇನ್ ನೋಡೋದು ನನಗೆ ಮೇನ್ ಒಂದು ಜಾನರ್ ಇಷ್ಟ ಆಗೋದಂದರೆ ರೊಮ್ಯಾಂಟಿಕ್ ಜಾನರ್. ಸೊ ಈ ಸಿನಿಮಾದಲ್ಲಿ ಒಂದು ಜಾನರ್ ಅಂತ ಹೇಳೋದಲ್ಲದೆ ತುಂಬ ಮಲ್ಟಿಪಲ್ ಜಾನರ್ಸ್ ಟಚ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಅದ್ಭುತವಾದ ಕಲಾವಿದರು ಇದ್ದಾರೆ. ಸೊ ನೀವೆಲ್ಲೂ ಬೋರ್ ಆಗಲ್ಲ ಮೂವಿ. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಕೂಡ ಆ ಟೈಮಲ್ಲಿ ನ್ಯೂ ಕಮರ್ಸ್ ಆಗಿದ್ರೂ ಕೂಡ ತುಂಬ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಅದಕ್ಕೆ ದಯವಿಟ್ಟು ಬಂದು ನಮ್ಮ ಮೂವಿನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ September 19th ನಮ್ಮ ಸೋಲ್ಮೇಟ್ಸ್ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಮೂವಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಶಂಕರ್ PV ಅಂತ, ಸೋಲ್ಮೇಟ್ಸ್ ಮೂವಿ ಪ್ರೊಡ್ಯೂಸರ್ ಕಮ್ ಡೈರೆಕ್ಟ್ರು. ನಮ್ಮದು ಊರು ಬಂದು ತುಮಕೂರು ಡಿಸ್ಟಿಕ್ ಪಾವಗಡ ತಾಲೂಕು ಅಪ್ಪಾಜಿಹಳ್ಳಿ ಅಂತ. ಬೆಂಗಳೂರು ಬಂದು ಆಲ್ರೆಡಿ 25 ವರ್ಷ ಆಗಿದೆ. ಸಿನಿಮಾ ಅಂದರೆ ತುಂಬ ಹುಚ್ಚು. ಬಾರ್ಡ್ರಲ್ಲಿ VCR ಆಗ್ತಿದ್ರಲ್ಲ, ಆಗಿನ ಕಾಲದಿಂದಲೂ ಕೂಡ ಸುಮಾರು ಸಿನಿಮಾ ನೋಡ್ತಾಯಿದ್ವಿ. ಆವಾಗ 50 ಪೈಸೆ ₹1 VCR ಆಗಿ ಹೋಗಿ ನೈಟ್ ಸಿನಿಮಾ ನೋಡೋ ಅಂಥ ಕಾಲದಿಂದ ಬಂದಿದ್ದು. ತುಂಬ ಹುಚ್ಚು ಅಂದರೆ ಅದು ಹೇಳೋಕ್ಕಾಗದೇ ಇರೋ ಅಂಥ ಹುಚ್ಚು ಇಲ್ಲಿವರೆಗೂ ತೊಗೊಂಬಂದಿದೆ. ಸಿನಿಮಾ ಮೇಲೆ ತುಂಬ ಒಂದು ಅಗಾಧವಾದ ಒಂದು ಪ್ರೀತಿ ಇರೋದ್ರಿಂದ ಆ ಸಿನಿಮಾ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋ ಒಂದು ಕಾರಣಕ್ಕೆ ಇಂಡಸ್ಟ್ರಿಗೆ ಬಂದಿದ್ದು. ನಮಗೆ ರೈಟ್ರು ಮತ್ತು ಡೈಲಾಗ್ ರೈಟ್ರು ಇದ್ದರು, ರಾಜೇಶ್ ಭಗ್ನ ಅಂತ ಮತ್ತು ಜಶನ್ನು. ನಾವು 3 ಜನ ಸೇರಿ ಕಥೆ ಮಾಡಿದ್ದು. ರಾಜೇಶ್ ಭಗ್ನ ಬಂದು ಡೈಲಾಗ್ ಬರೆದಿದ್ದು. ಇವರೆಲ್ಲರ ಸಪೋರ್ಟಿಂದನೂ ಕೂಡ ನಾವು ಈ ಸಿನಿಮಾ ಮಾಡೋಕ್ಕೆ ಕಾರಣ ಆಯಿತು ಸರ್. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಅಂತ ಅಂದರೆ ಪರಿಸರದ ಮೇಲೆ ಹೋಗುವಂಥ ಕಥೆ ಆಗಿರುತ್ತೆ ಸರ್ ಈ ಸಿನಿಮಾ. ಸೋಲ್ಮೇಟ್ಸ್ ಅಂದರೆ ಒಂದು ಹುಡುಗಿ ಹೇಗೆ ನೇಚರ್ನ ಕಾಪಾಡ್ಕೋಬೇಕನ್ನೋದು ಸಮಾಜವನ್ನು ಎದುರಾಕ್ಕೊಂಡು ಹೇಗೆ ಅವರು ಒಂದು ಮರ ಆಗಲಿ ಗಿಡ ಆಗಲಿ ಹೇಗೆ ಕಾಪಾಡ್ಕೋಬೇಕನ್ನೋದೇ ಮೈನ್ ಥೀಮ್ ಸರ್. ಇನ್ಲೈನಲ್ಲಿ ಹೇಳೋದಾದರೆ ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಅನ್ನೋ ಥರ ಸೋಲ್ಮೇಟ್ಸ್ ಪರಿಸರ ಪ್ರೇಮಿಸ್ ಒನ್ಲೈನ್ ಆದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಪರಿಸರನ ಹೇಗೆ ಕಾಪಾಡ್ಕೋಬೇಕನ್ನೋದಕ್ಕೆ ಹೋಗೋದ್ರಿಂದ ಆಗುವ ಅಡೆತಡೆಗಳನ್ನು ಹೇಗೆ ತಡ್ಕೊಂಡು ಅವರು ಮುಂದೆ ಹೋಗ್ತಾರೆ ಅನ್ನೋದೇ ಮೈನ್ ಥೀಮ್ ಸರ್. ಈ ಸಿನಿಮಾಗೆ ಬಂದು ಮ್ಯೂಸಿಕ್ ಬಂದು ಡಾಕ್ಟರ್ ಹಂಸಲೇಖ ಸರ್, ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್. 5 ಸಾಂಗ್ ಇದೆ, ಅದರಲ್ಲಿ ಒಂದು ಬಿಟ್ ಸಾಂಗು. ಈ ಸಾಂಗ್ಸ್ ಬಂದು ತುಂಬ ಕಡೆ ಶೂಟ್ ಮಾಡಿದ್ವಿ. ಬೇಲೂರಾಗಲಿ, ಕಳಸ ಆಗಲಿ, ತೀರ್ಥಹಳ್ಳಿ, ಮೇಲುಕೋಟೆ, ಸುಮಾರು ಕಡೆ ನಂಬರ್ ಆಫ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಮಳವಳ್ಳಿ, ಈ ಥರದ್ದು ಒಂದು ಕನಕಪುರ ರಸ್ತೆ, ನಂಬರ್ ಆಫ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ಸರ್. ಸಿನಿಮಾ ಎಂಟರ್ಟೈನ್ಮೆಂಟು ಇರುತ್ತೆ, ಕಮರ್ಷಿಯಲ್ ಆಗಿದೆ. ಹಾಗೆ ಪರಿಸರನ ಕೂಡ ಹೇಗೆ ಕಾಪಾಡ್ಕೋಬೇಕನ್ನೋದು 100% ಎಂಥ ವ್ಯಕ್ತಿಗೂ ಕೂಡ ಒಂದು ಮರ ಕಡಿಬೇಕಾದ್ರೆ ಅದನ್ನು ಹೇಗೆ ತಡಿಬೋದು ನಾವು ಅನ್ನೋದು ಕೂಡ ಇದರ ಮೂಲಕ ನೀವು ಬಂದು ಸಿನಿಮಾ ನೋಡ್ಬೋದು ಸರ್. ಆ ಥರದ್ದು ಒಂದು ಕಂಟೆಂಟ್ ಜೊತೆಗೆ ಸಿನಿಮಾ ನಿಮ್ಗೆ 100% ಎಂಟರ್ಟೈನ್ ಮಾಡುತ್ತೆ ಅನ್ನೋ ಒಂದು ಭರವಸೆ ಗ್ಯಾರಂಟಿ ಇರುತ್ತೆ. ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ಸೋಲ್ಮೇಟ್ಸ್ ಈ ವರ್ಷದಲ್ಲಿ ನನ್ನ ಎರಡನೇ ಚಿತ್ರ ರಿಲೀಸ್ ಆಗ್ತಾ ಇರೋದು. ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅದರಲ್ಲಿ ಇನಾಯತ್ ಅನ್ನೋ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದೆ ನಾನು. ಸೊ ಈ ಸಿನಿಮಾ ತುಂಬ ಸ್ಪೆಷಲ್, ಯಾಕಂದರೆ ಒಂದು ಆಡಿಷನ್ ಕೊಟ್ಟು ಒಂದು ಸಿನಿಮಾ ಸಿಕ್ಕಿ ಆ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗೋದು ಅನ್ನೋದು ಆ ಒಂದು ಪ್ರೊಸೆಸ್ ಇದೆಯಲ್ಲ ತುಂಬ ಕಡಿಮೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ಶುರುವಾಗುತ್ತೆ, ನಿಂತು ಹೋಗ್ಬಿಡುತ್ತೆ, ಅಥವಾ ಕೆಲವೊಂದು ಶುರುವೇ ಆಗಲ್ಲ, ಆಡಿಷನ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಹೊಸ ಕಲಾವಿದರಿಗೆ ಈ ರೀತಿ ಒಂದು ಆಡಿಷನ್ ಮಾಡಿ ಸಿನಿಮಾ ಮಾಡಿ ಅವ್ರನ್ನ ಒಂದು ತೆರೆ ಮೇಲೆ ತರಬೇಕು, ಅಥವಾ ಒಂದು ಒಳ್ಳೆ ಕಥೆನ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಡೈರೆಕ್ಟರ್ ಆಗಿರ್ಬೋದು, ಅಥವಾ ನಿರ್ಮಾಪಕರಾಗಿರೋಂಥ ಶಂಕರ್ ಸರ್ ಆಗಿರ್ಬೋದು. ಸೊ ಅವರ ಒಂದು
ಆ ಒಂದು ಕೆಲಸಕ್ಕೆ ನಾನು ತುಂಬ ಪ್ರಶಂಸೆಯನ್ನು ಕೊಡ್ತೀನಿ. ಸೊ ಈ ಸಿನಿಮಾದಲ್ಲಿ ತುಂಬ ಜನ ಮುಖ್ಯ ಕಲಾವಿದರಿದ್ದಾರೆ. ಅದು ಅಲ್ಲದೆ ತುಂಬ ಲೊಕೇಶನ್ಗಳಲ್ಲಿ ಇದನ್ನು ಶೂಟ್ ಮಾಡಿದ್ವಿ. ಒಂದು ಹಾರರ್ ಡ್ರಾಮಾ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ನಾನೊಂದು ಮುಖ್ಯ ಪಾತ್ರವನ್ನು ನಿಭಾಯಿಸಿದ್ದೀನಿ, ಗೋಪಿ ಅನ್ನೋ ಒಂದು ಮುಗ್ಧ ಹುಡುಗನ ಪಾತ್ರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಎಲ್ಲರೂ ನವೆಂಬರ್ 19ಕ್ಕೆ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ಸಿನಿಮಾ. ಯಾಕಂದರೆ ಕನ್ನಡ ಸಿನಿಮಾಗಳು ಈಗ ನೋಡಿದ್ರೆ ಎಲ್ಲ ಕಡೆಯೂ ಕನ್ನಡ ಸಿನಿಮಾಗಳದ್ದೇ ಮಾತು. ಸೊ ಹಾಗಾಗಿ ಈ ಸಿನಿಮಾನೂ ಕೂಡ ನೋಡಿ ದಯವಿಟ್ಟು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಶ್ರೀಜಿತ್ ಅಂತ. ಇದೇ ನನ್ನ ಸ್ವಂತ ಊರು ಚಿಕ್ಕಮಗಳೂರು. ಬೆಂಗಳೂರಿಗೆ ಬಂದು ಒಂದು 15 ವರ್ಷ ಆಯಿತು. ಸೊ ಸಿನಿಮಾ ಇಂಡಸ್ಟ್ರೀಲಿ ಒಂದು 11ನೇ ವರ್ಷದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಸೀರಿಯಲ್ಸಿಂದ ಸ್ಟಾರ್ಟ್ ಆಗಿ ಆಮೇಲೆ ಸಣ್ಣ ಪುಟ್ಟ ಪೋಷಕ ಪಾತ್ರಗಳನ್ನ ಮಾಡ್ತಾ ಅದಾದಮೇಲೆ ನಾಯಕ ನಟನಾಗಿ ಬಂದು ಇವಾಗ ಒಂದು ಕಂಪ್ಲೀಟಾಗಿ ಫಸ್ಟು ನನ್ನ ಸಿನಿಮಾ ರಂಗ್ಬಿರಂಗಿ ಅಂತ ನಾಯಕ ನಟನಾಗಿ, ಅಲ್ಲಿಂದ ಸಿನಿಮಾ ಕಂಪ್ಲೀಟಾಗಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇದು ನನ್ನ 4ನೇ ಸಿನಿಮಾ ಸೋಲ್ಮೇಟ್ಸ್ ಅಂತ. ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ ಮೀಡಿಯಾ ಸ್ಟಾರ್ಟ್ ಆಗಿದ್ದು 2012ರಿಂದ, ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 2015ರಿಂದ. ಅಲ್ಲಿಗೆ ನಾನು ರಂಗ್ಬಿರಂಗಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು 2018ರಲ್ಲಿ ರಿಲೀಸ್ ಆಗಿತ್ತು. ಸೊ ಆ ಒಂದು ಜರ್ನಿ ಜೊತೆಗೆ ನೆಕ್ಸ್ಟು ಆ ಸಿನಿಮಾ ನೋಡಿ ನನಗೆ ಆ ಸಿನಿಮಾದಿಂದ ನಮ್ಮ ಶಂಕರ್ ಸರ್ ಕರೆದು ಒಂದು ಕತೆ ಹೇಳಿದ್ರು, ಮಾಡೋಣ ಈ ಸಿನಿಮಾ ಅಂತಂದರು. ತುಂಬ ಇಷ್ಟ ಆಯಿತು. ಆಮೇಲೆ ಟೀಮ್ ತುಂಬ ಇಷ್ಟ ಆಯಿತು. ಅವ್ರು ಶಂಕರ್ ಸರ್ ಅವರ ಒಂದು ಮೈಂಡ್ಸೆಟ್ ಆಗಿರ್ಬೋದು, ಅವರ ಒಂದು ಏನಂತಾರೆ ಸಿನಿಮಾ ಮೇಲಿರೋ ಪ್ಯಾಷನ್ ತುಂಬ ಇಷ್ಟ ಆಯಿತು. ಆಮೇಲೆ ಕತೆನೂ ನನ್ನ ಪಾತ್ರನೂ ತುಂಬ ಚೆನ್ನಾಗಿತ್ತು. ಮಾಡೋಣ ಸರ್ ಅಂತ ಜೊತೆಲಿ ಮಾಡಿದ್ವಿ ಸಿನಿಮಾನ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಈ ಸಿನಿಮಾ ಜರ್ನಿ ನನ್ನ ಸ್ಟಾರ್ಟ್ ಆಯಿತು. ಸೋಲ್ಮೇಟ್ಸ್ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಒಂಥರ ಡಿಫ್ರೆಂಟ್ ಆಗಿದೆ. ಪಾತ್ರದ ಹೆಸರು ಬಂದು ಸತ್ಯ ಅಂತ. ಸತ್ಯವಾಗೇ ಇರ್ತಾನೆ. ಅವನಿಗೆ ಪರಿಸರ ಅಂದರೆ ಪ್ರಾಣ. ಹಾಗೆ ಸುತ್ತಮುತ್ತಲ ಇರೋರು, ಅವನ ಕುಟುಂಬದವರು, ಸ್ನೇಹಿತರು ಅಂದರೆ ಅವನಿಗೆ ತುಂಬ ಪ್ರಾಣ. ಅವರಿಗೋಸ್ಕರ ಯಾವ ಒಂದು ಪರಿಸ್ಥಿತಿಗೆ ಹೋಗೋದಕ್ಕೂ ಅವ್ನು ಸಿದ್ಧವಾಗಿರ್ತಾನೆ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಅವನ ಸುತ್ತಮುತ್ತ ಇರುವಂಥ ಒಂದು ಸನ್ನಿವೇಶಗಳು, ಘಟನೆಗಳು ಅವನ್ನ ಹೇಗೆ ಬದಲಾವಣೆ ಮಾಡುತ್ತೆ, ಸಿನಿಮಾ ಜೊತೆಗೆ ಅವನ್ನ ಹೆಂಗೆ ಟ್ರಾವೆಲ್ ಆಗ್ತಾನೆ ಕತೆ ಜೊತೆ ಅನ್ನೋದೇ ಒಂದು ಟರ್ನಿಂಗ್ ಪಾಯಿಂಟ್ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಅದೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಸೋಲ್ಮೇಟ್ಸ್ ಸಿನಿಮಾ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಏನಕ್ಕೆ ವಿಭಿನ್ನ ಅಂತಂದರೆ, ಎಲ್ಲ ಸಿನಿಮಾಗಳು ವಿಭಿನ್ನನೇ. ಒಂದೊಂದು ಸಿನಿಮಾ ಒಂದೊಂದು ರೀತಿ ವಿಭಿನ್ನವಾಗಿರುತ್ತೆ. ಸೊ ಬೇರೆ ಎಲ್ಲ ಸಿನಿಮಾಗಿಂತ ನಮ್ಮ ಸಿನಿಮಾ ವಿಭಿನ್ನ ಅಂತ ನಾನು ಆ ಥರ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಸಿನಿಮಾಗಳು ವಿಭಿನ್ನವಾಗಿ ಇರೋ ಥರನೇ ನಮ್ಮ ಸಿನಿಮಾದ ಕಥೆನೂ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಮೇಯ್ನ್ ಏನು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಬೆಸ್ಟ್ ಮೆಸೇಜ್ನ ಇಟ್ಟಿದ್ದಾರೆ. ಪರಿಸರ ಹೇಗೆ ಕಾಪಾಡ್ಕೋಬೇಕು, ಆಮೇಲೆ ಅದ್ರ ಜೊತೆಗೆ ಒಂದು ಮಾನವೀಯ ಮೌಲ್ಯಗಳನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬೇಸಿಸ್ ಮೇಲೆ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಕತೆ ಒಂದೇ ಥರ ಅಂದರೆ ಸಿಂಪಲ್ ಆಗಿದ್ರೂ ಅದನ್ನು ತೊಗೊಂಡೋಗಿರೋ ರೀತಿ ಬೇರೆ ಬೇರೆ ಥರ ಇದೆ. ಸೊ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅದು ಕ್ಲೈಮ್ಯಾಕ್ಸ್, ಇಂಟರ್ವಲ್, ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಂಥರ ವಿತ್ ಒಂದು ಕ್ಯೂರಿಯಾಸಿಟಿನ ಕಾಪಾಡಿಕೊಂಡು. ಸೊ ಹಾಗಾಗಿ ಸಿನಿಮಾಕ್ಕೆ ಬಂದಿರೋರಿಗೆ ಯಾವುದೇ ರೀತಿ ಲಾಸ್ ಆಗೋಲ್ಲ, ಮೋಸನೂ ಆಗೋಲ್ಲ. ಸ್ಟಾರ್ಟಿಂಗಿಂದ ಕೊನೆವರೆಗೂ ನೀವು ಇಂಟ್ರೆಸ್ಟಿಂದ ನೋಡ್ತಾ ಇರ್ತೀರ. ಯಾಕೆಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಕಾಪಾಡ್ಕೊಂಡು ಹೋಗುತ್ತೆ ಸಿನಿಮಾ.